ನೂತನ ಜಿಲ್ಲಾಧಿಕಾರಿಗಳ ಮೊದಲ ಜನಸ್ಪಂದನ ಸಭೆ ನಡೆಯಿತು. ಹರಿದು ಬಂದ ಸಮಸ್ಯೆಗಳ ಮಹಾಪೂರ, ಲೋಪದೋಷಗಳನ್ನು ಸರಿಪಡಿಸುವುದಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಭರವಸೆ. ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಜನರ ಸಮಸ್ಯೆಗಳ ಬಗ್ಗೆ ಒತ್ತು ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಡಳಿತ ಯಂತ್ರದಲ್ಲಿ ಇರುವಂತಹ ಲೋಪದೋಷಗಳನ್ನು ಕಂಡು ಬಂದರೆ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರ ನೇತೃತ್ವದಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಆರಂಭವಾಗ್ತಾ ಇದ್ದಂತೆ ಸಾಕಷ್ಟು ವರ್ಷಗಳಿಂದ ಬಗೆಹರಿಸಲಾಗದ ಕಂದಾಯ, ಅಬಕಾರಿ, ನಗರಸಭೆ, ಪೊಲೀಸ್, ಪಂಚಾಯತ್ ರಾಜ್, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಮಸ್ಯೆಗಳ ಮಹಾಪೂರವೇ ಸಭೆಯಲ್ಲಿ ಹರಿದು ಬಂತು. ನಂಜನಗೂಡು ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಳ್ಳತನ, ಸುಲಿಗೆ, ಕ್ರಿಮಿನಲ್ ಪ್ರಕರಣಗಳಿಗೆ ಕಡಿವಾಣ ಇಲ್ಲದಂತೆ ಆಗಿದೆ. ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಕಳೆದ 4-5 ತಿಂಗಳಿಂದ ಭೂಮಿ ಕೊಟ್ಟು ಮೋಸ ಹೋಗಿರುವ ರೈತ ಮಕ್ಕಳು ಮತ್ತು ಸಂಘಟಕರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಬಗ್ಗೆ ಪ್ರಸ್ತಾಪಿಸಲಾಯಿತು. ಇನ್ನು ನಂಜನಗೂಡು ತಾಲೂಕಿನ ಗಾಳಿಗುಂಡಿ ಗ್ರಾಮದ ಮಹಾದೇವಸ್ವಾಮಿ ಎಂಬ ರೈತ ಕಂದಾಯ ಇಲಾಖೆ ಸಮಸ್ಯೆ ಪರಿಹರಿಸಿಕೊಡಲು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ದಯಾಮರಣ ಕೋರಿ ಅರ್ಜಿಯನ್ನು ನೀಡಿದರು. ಇನ್ನು ತಗಡೂರು ಗ್ರಾಮ ಪಂಚಾಯಿತಿಯಲ್ಲಿ 2019ನೇ ಸಾಲಿನಿಂದ ಬರೋಬ್ಬರಿ 1 ಕೋಟಿಗೂ ಅಧಿಕ ಹಣ ನುಂಗಿ ಭ್ರಷ್ಟಾಚಾರ ನಡೆದಿದೆ. ನಂಜನಗೂಡು ಮತ್ತು ವರುಣಾ ವಿಧಾನಸಭಾ ಕ್ಷೇತ್ರಗಳ ಗ್ರಾಮೀಣ ಪ್ರದೇಶಗಳಲ್ಲಿ ನಡೀತಾ ಇರುವ ಚಿಲ್ಲರೆ ಅಂಗಡಿಗಳ, ಅಕ್ರಮ ಮದ್ಯದ ಅಂಗಡಿಗಳ ತಾಣವಾಗ್ತಾ ಇದೆ. ರೈತರು, ಕೂಲಿ ಕಾರ್ಮಿಕರು ದುಡಿದ ಹಣವನ್ನು ಅಕ್ರಮ ಮದ್ಯದ ಅಂಗಡಿಗಳ ಖಜಾನೆಗೆ ಸೇರ್ತಾ ಇದೆ ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು. ಅಕ್ರಮ ಮದ್ಯದ ಅಂಗಡಿಗಳನ್ನು ನಿಯಂತ್ರಿಸಬೇಕು ಹಾಗೂ ಅವುಗಳನ್ನು ರದ್ದುಗೊಳಿಸಬೇಕು ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಕಂದಾಯ ಇಲಾಖೆಯಲ್ಲಿ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಎನ್ನುವಂಥ ಒಂದು ಕೂಗು ಕೂಡ ಕೇಳಿಬಂತು. ಇದೇ ವೇಳೆ ಸಿಎಂ ತವರು ಕ್ಷೇತ್ರವಾಗಿರುವ ಕಾರಣ ಮೈಸೂರು ಜಿಲ್ಲೆ ಎಲ್ಲ ರೀತಿಯ ಅಧಿಕಾರಿಗಳು ಜಾಗೃತಿಯಿಂದ ಜನರ ಸೇವೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳು ತಿಳಿಸಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಕೆಆರ್ ರಕ್ಷಿತ್, ಮೈಸೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ, ಉಪ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣರಾಜು, ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಯರಾಲ್ಡ್ ರಾಜೇಶ್, ಸಿಡಿಪಿಒ ಇಲಾಖೆಯ ಭವ್ಯಶ್ರೀ, ಆರೋಗ್ಯ ಇಲಾಖೆ ಈಶ್ವರ್ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರತಿ 8 ವರ್ಷಕ್ಕೆ ಸರ್ಕಾರ ರಸ್ತೆ ಅಪ್ರೂವಲ್ ಮಾಡಿಕೊಳ್ಳಿ. ಅವರು 7 300 ವರ್ಷ ಇರುತ್ತೆ ಅರ್ಜಿ ಕೊಟ್ಟು ಇದುವರೆಗೆ ಯಾರು ಕ್ರಮ ಕೈಗೊಂಡಿಲ್ಲ. ವಿಚಾರಣೆ ಅದೇ ಸತ್ಯ ಕೇಳಿದ್ರೆ ವಾರ 4 ದಿನ
ಯಾಕೆ ಸಕಾಲದಲ್ಲಿ ಎಷ್ಟು ನೀರನ್ನು ನಿಲ್ಲಿಸುತ್ತದೆ ಯಾವ ಒಂದು ಸಂಸ್ಥೆಗಳನ್ನು ಯಾಕೆ ನಾವು ಪಾಲಿಸ್ತಾ ಇಲ್ಲ ಸೀರಿಯಸ್ ಆಗಿ ಪರಿಗಣಿಸ್ತೇವೆ. ಅಸಿಸ್ಟೆಂಟ್ ಕಮಿಷನರ್ ಎಸಿ ಅವರ ಕ್ಷೇತ್ರದ ಒಂದು ವಾರಗಳ ಸೈಡ್ ಬಂದರೆ ಕರ್ಕೊಂಡು ಹೋಗಿ ಅದೇ ಖಂಡಿತರು ಹಾಗೆ ಅಧಿಕಾರಿಗಳು ಮಾಹಿತಿ ಒದಗಿಸಿಕೊಂಡು ಸಕಾಲದಲ್ಲಿ ಶುರು ಮಾಡಿ ಸಾರ್ವಜನಿಕರ ಬಗ್ಗೆ ಉಪಸ್ಥಿತರಿರುವಂತಹ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಯುತ ಶಿವರಾಜ್ ಅವರಿಗೂ ನಾನು ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಕೊಡ್ತೇನೆ. ಜಿಲ್ಲಾ ಪಂಚಾಯತ್ ಉಪ ಮುಖ್ಯ ಗ್ರಾಮದಲ್ಲಿ ಸುಮಾರು 40 ಪ್ರವಾಸ ಬಂದಾಗ 100 ಪ್ರದೇಶಕ್ಕೆ ಹೋಗಕ್ಕೆ ರಸ್ತೆ ಇರಲ್ಲ. ಸುಮಾರು 8 ಕಿಲೋಮೀಟರ್ ಸುತ್ತಕೊಂಡು ಹೋಗ್ಬೇಕಾಗ್ತದೆ. ಹೀಗಾಗಿ ಮನೆ ತೋರಿಸಿ ಅವ್ರಿಗೆ ಇದು ಮಾಡಿದಾಗ ಅವ್ರಿಗೆ ಒಂದು ಸೇತುವೆಗೆ ಬಿಡುಗಡೆ ಮಾಡಿದ್ದಾರೆ. ಸೇತುವೆ ನಡೀತಾ ಇದೆ. ಒಟ್ಟು ನಾವು ಹೋಗ್ಲಿಕ್ಕೆ ದಾರಿ ಹಿಂದೆ ಇತ್ತು 50 ಹಿಂದೆ. ಇವಾಗ ಅದನ್ನ ರೈತರು ದಯಮಾಡಿ ಸ್ವಲ್ಪ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸಹ ನಾನು ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ವಿನೂತನವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ದುರ್ದೋಷಗಳಿಗೆ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಜಿಲ್ಲಾಡಳಿತ ತಾಲೂಕು ಆಡಳಿತದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ನಾನು ಗ್ರಾಮ ಪಂಚಾಯತಿ ಅವ್ಯವಹಾರದ ಬಗ್ಗೆ ಸುಮಾರು 2019ರಲ್ಲಿ ನೋಡ್ಕೊಂಡೆ. 5 ವರ್ಷಗಳಾಯಿತು. ಅದು ಇಲಾಖೆ ಸಚಿವರು ಕೂಡ ಆದೇಶ ಮಾಡಿದ್ರು. 5 ವರ್ಷ ಇಲಾಖೆ ಪ್ರತಿ ಹೊರಡಿಲ್ಲ. ಈ ತರ ಆದರೆ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡ್ತೀವಿ. ನನ್ನ ಪ್ರಕಾರ ಇದು ನಾವು ಒಳ್ಳೆ ಮಾಡ್ತೀವಿ ಮತ್ತೆ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಇದನ್ನು ಬೇಗ ಸಾಮಾನ್ಯಗಳು ಜೊತೆಗೆ ನಮಗೆ ಇದು ಸಮಾಪ್ತಿ ಮಾಡುವಂತ ಸಮಾಪ್ತಿ ಮಾಡೋ ಅವಕಾಶ ಆಗಿಲ್ಲ. ಮಣ್ಣಾಧಿಕಾರಿಗಳು ಮಾಡ್ತಾರೆ. ನನ್ನ ಅನುಭವದಲ್ಲಿ ಮಣ್ಣಾಧಿಕಾರಿಗೆ ಆಗಿರ್ತಾರೆ ಅವರೊಬ್ಬ ಹಿರಿಯ ಅಧಿಕಾರಿ ಆದ್ರಿಂದ ಅವರು ಸಮಾಪ್ತಿ ಮಾಡ್ತಾರೆ ಅನ್ನೋದಕ್ಕೆ ನಾವು ಎಲ್ಲ ಒಪ್ಪೋದಾಗತ್ತೆ ಬಟ್ ಅನ್ಸಲ್ಲ ವಿಚಾರಾಧಿಕಾರಿಗಳು ಅನ್ಸಲ್ಲ. ಹಾಗಾಗಿ ಇದನ್ನ ದಯಮಾಡಿ ಲೋಕಾಯುಕ್ತ ಅನುದಾನ ಸಂಸ್ಥೆಗಳಿಗೆ ನನ್ನ ಅಭಿಪ್ರಾಯ.